ಎಂಐ ವರ್ಸಸ್ ಎಲ್ಎಸ್ಜಿ ಕಂಬ್ಯಾಕ್ ಅಂದ್ರೆ ಇದು. ರೋಹಿತ್ ಶರ್ಮಾ ಬಿರುಗಾಳಿಯ ಬ್ಯಾಟಿಂಗ್ಗೆ ಉದಯವಾಯಿತು. 3 ಬೃಹತ್ ದಾಖಲೆಗಳು. ಐಪಿಎಲ್ 2026ರ 47ನೇ ಪಂದ್ಯ ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ನಡೆಯಿತು. ಈ ಪಂದ್ಯದಲ್ಲಿ ಗಾಯದಿಂದ ಚೇತರಿಸಿಕೊಂಡು ಮರಳಿದ ಅನುಭವಿ ರೋಹಿತ್ ಶರ್ಮಾ ಅದ್ಭುತ ಇನ್ನಿಂಗ್ಸ್ ಆಡಿದರು. ಬಿರುಗಾಳಿಯ ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡಿ 84 ರನ್ಗಳ ಮಹತ್ವದ ಕಾಣಿಕೆ ನೀಡಿದರು. ರೋಹಿತ್ ತಮ್ಮ ಇನ್ನಿಂಗ್ಸ್ನಲ್ಲಿ 6 ಬೌಂಡರಿ ಮತ್ತು 7 ಸಿಕ್ಸರ್ಗಳನ್ನು ಬಾರಿಸಿದರು. ಇದರ ಜೊತೆಗೆ ಕೆಲ ದಾಖಲೆಯನ್ನು ಕೂಡ ಹಿಟ್ಮ್ಯಾನ್ ತಮ್ಮ ಖಾತೆಗೆ ಸೇರಿಸಿಕೊಂಡಿದ್ದಾರೆ. ಲಕ್ನೋ ವಿರುದ್ಧ ಮಿಂಚಿನ ಅರ್ಧಶತಕ. ಈ ಪಂದ್ಯದಲ್ಲಿ ಆರಂಭದಿಂದಲೇ ರೋಹಿತ್ ಲಕ್ನೋ ಬೌಲರ್ಗಳನ್ನು ಕಾಡಿದರು. ಕೇವಲ 27 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ಇದು ರೋಹಿತ್ ಅವರ ಐಪಿಎಲ್ ವೃತ್ತಿಜೀವನದಲ್ಲಿ 4ನೇ ವೇಗದ ಅರ್ಧಶತಕವಾಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ರೋಹಿತ್ ಗಳಿಸಿದ ವೇಗದ ಅರ್ಧಶತಕ ಎಂಬ ದಾಖಲೆಯನ್ನು ಇದು ಸೃಷ್ಟಿಸಿತು. ಇದಕ್ಕೂ ಮೊದಲು ಕೆಕೆಆರ್ ವಿರುದ್ಧ ಕೇವಲ 23 ಎಸೆತಗಳಲ್ಲಿ ರೋಹಿತ್ ಅರ್ಧಶತಕ ಗಳಿಸಿದ್ದರು. ಲಕ್ನೋ ವಿರುದ್ಧ ವೃತ್ತಿಜೀವನದ ಅತ್ಯುತ್ತಮ ಸ್ಕೋರ್. ಐಪಿಎಲ್ಗೆ ಪ್ರವೇಶಿಸಿದಾಗಿನಿಂದ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ದೊಡ್ಡ ಸ್ಕೋರ್ ಗಳಿಸಲು ರೋಹಿತ್ ಹೆಣಗಾಡುತ್ತಿದ್ದರು. ಆದರೆ ಈ ಬಾರಿ ಅವರು ಆ ತಡೆಗೋಡೆಯನ್ನು ಮುರಿದಿದ್ದಾರೆ. 2024ರ ಋತುವಿನಲ್ಲಿ ಲಕ್ನೋ ವಿರುದ್ಧ 68 ರನ್ ಗಳಿಸಿದ್ದು ರೋಹಿತ್ ಅವರ ಇದುವರೆಗಿನ ಅತ್ಯಧಿಕ ಸ್ಕೋರ್ ಆಗಿದೆ. ಆದಾಗ್ಯೂ ನಿನ್ನೆಯ ಪಂದ್ಯದಲ್ಲಿ 84 ರನ್ ಗಳಿಸುವ ಮೂಲಕ ರೋಹಿತ್ ಲಕ್ನೋ ವಿರುದ್ಧದ ತಮ್ಮ ವೈಯಕ್ತಿಕ ಅತ್ಯಧಿಕ ಸ್ಕೋರನ್ನು ಮುರಿದರು. ಮುಂಬೈ ಇತಿಹಾಸದಲ್ಲಿ ಅತ್ಯುತ್ತಮ ಜೊತೆಯಾಟ. ರೋಹಿತ್ ಶರ್ಮಾ ಮತ್ತು ರಯಾನ್ ರಿಕಲ್ಟನ್ ಮೈದಾನದಲ್ಲಿ ಅಬ್ಬರಿಸಿದರು. ಒಟ್ಟಾಗಿ ಅವರು ಮೊದಲ ವಿಕೆಟ್ಗೆ 143 ರನ್ಗಳ ಬೃಹತ್ ಪಾಲುದಾರಿಕೆಯನ್ನು ನೀಡಿದರು. ಮುಂಬೈ ಇಂಡಿಯನ್ಸ್ ಇತಿಹಾಸದಲ್ಲಿ ಯಾವುದೇ ವಿಕೆಟ್ಗೆ ಇದು 4ನೇ ಅತ್ಯಧಿಕ ಜೊತೆಯಾಟ ಆಗಿದೆ. ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಕೂಡ ಈ ಹಿಂದೆ 143 ರನ್ಗಳ ಪಾಲುದಾರಿಕೆಯನ್ನು ದಾಖಲಿಸಿದ್ದರು. ಮುಂಬೈ ಪರ ಅತ್ಯಧಿಕ ಜೊತೆಯಾಟದ ದಾಖಲೆ ರೋಹಿತ್ - ಗಿಬ್ 167 ರನ್ ಹೆಸರಿನಲ್ಲಿದೆ. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ಗೆ ಗಾಯ. 39 ವರ್ಷದ ರೋಹಿತ್ ಶರ್ಮಾ ಕಳೆದ ಏಪ್ರಿಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಬ್ಯಾಟಿಂಗ್ ಮಾಡುವಾಗ ಗಾಯಗೊಂಡರು. ಅವರಿಗೆ ಮಂಡಿರಜ್ಜು ಗಾಯವಾಯಿತು. ಇದರಿಂದಾಗಿ ಆ ಪಂದ್ಯದಲ್ಲಿ ಅವರು ಬ್ಯಾಟಿಂಗ್ ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಆ ನಂತರ ಅವರು ಕೆಲವು ಪಂದ್ಯಗಳನ್ನು ತಪ್ಪಿಸಿಕೊಂಡರು. ಕಳೆದ 5 ಪಂದ್ಯಗಳಿಂದ ತಂಡದಿಂದ ಹೊರಗುಳಿದಿದ್ದ ರೋಹಿತ್ ಅನುಪಸ್ಥಿತಿ ಮುಂಬೈ ಬ್ಯಾಟಿಂಗ್ ಸಾಲಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆದರೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ರೋಹಿತ್ ಆಡಿದ ಇನ್ನಿಂಗ್ಸ್ ತಂಡಕ್ಕೆ ಹೊಸ ಚೈತನ್ಯ ತುಂಬಿತು. 229 ರನ್ಗಳ ಬೃಹತ್ ಗುರಿ ಕೂಡ ಮುಂಬೈಗೆ ತುಂಬಾ ಚಿಕ್ಕದಾದಂತೆ ಕಂಡುಬಂತು. ರೋಹಿತ್ ಔಟಾಗುವ ಹೊತ್ತಿಗೆ ಮುಂಬೈ ಗೆಲುವು ಖಚಿತವಾಗಿತ್ತು. ಪಂದ್ಯದ ನಂತರ ರೋಹಿತ್ ಶರ್ಮಾ ಹೀಗೆ ಹೇಳಿದ್ದಾರೆ: ನನಗೆ ಇವತ್ತು ತುಂಬಾ ಖುಷಿಯಾಗಿದೆ, ಏಕೆಂದರೆ ಈ ಪಂದ್ಯ ಇಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ ಮತ್ತು ನನಗೆ ಹಿಂದಿನ ಪಂದ್ಯದಲ್ಲಿ ಗಾಯವಾಗಿತ್ತು. ಈ ಪಂದ್ಯದ ಶ್ರೇಷ್ಠ ಪ್ರಶಸ್ತಿ ರಿಕಲ್ಟನ್ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ನಂತರ ಮಾತನಾಡಿದ ರೋಹಿತ್, ಈ ಪಂದ್ಯ ಗೆಲ್ಲೋಕೆ ನಾನು ಕಾರಣ ಅಲ್ಲ, ಈ ಪಂದ್ಯ ಗೆಲ್ಲೋಕೆ ರಿಕಲ್ಟನ್ ಕಾರಣ ಎಂದು ಹೇಳುವ ಮೂಲಕ ಕ್ರೆಡಿಟ್ ಅನ್ನು ಸಹ ಆಟಗಾರನಿಗೆ ನೀಡಿದರು.